ಹಲೋ ಹಾಯ್ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹಬಿ ಬ್ಲಾಗ್ಸ್. ನಾಳೆ ನಮ್ಮ ಮನೆಯಲ್ಲಿ ದೇವ್ರಿಗೆ ಹೋಗ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿಗೆ. ಸೊ ಅದರಿಂದ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಅಂತ ಹೇಳಿದರು ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ. ಸೊ ಅದರಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಮಾರ್ನಿಂಗ್ ಬೇಗ ಇದೆ. ಇವಾಗಂತೂ ಬೇಗ ಅಂದರೆ ಬೇಗನೆ ಬೆಳಕಾಗ್ಬಿಡುತ್ತೆ. ಎಷ್ಟು ಬೇಗ ಅಂತಂದ್ರೆ 5:30 6 o'clock ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಬೇಗ ಬೆಳಕಾಗ್ಬಿಟ್ಟಿರುತ್ತೆ. ಸೊ ಅದರಿಂದ ನಾನು ಬೆಳಿಗ್ಗೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾರ್ನಿಂಗ್ ಬೇಗನೆ ಎದ್ದು ನಾನು ಬಿಸಿನೀರಿಗೆ ಕಸ್ತೂರಿ ಬೀಜ ಹಾಕ್ಕೊಂಡು ಬಿಸಿನೀರು ಕುಡಿದ್ರೆ ಅದರಲ್ಲೂ ಬಂದು ನನ್ನ ಮಗ ಶೇರ್ ಮಾಡ್ಕೊಂಡ. ಮತ್ತು ಕೊನೆಗೆ ನಮ್ಮಪ್ಪ ಎಳ್ನೀರು ಕಟ್ ಮಾಡಿಕೊಟ್ರು, ಎಳ್ನೀರನ್ನೂ ಕುಡಿತಾ ಇದೆ, ಅದನ್ನು ಬಂದು ಶೇರ್ ಮಾಡ್ಕೊಂಡ. ಮತ್ತು ನಾನು ಎಲ್ಲೇ ಕೂತಿದ್ರು, ನಾನು ಏನೇ ಮಾಡ್ತಿದ್ರು ಬಂದು ಕಿತಾಪತಿ ಮಾಡೋದ್ರಲ್ಲಿ ನಂಬರ್ 1 ಅವನು. ನಾನು ಎಲ್ಲಿರ್ತೀನೋ ಹಂಗಿರ್ತಾನೆ. ತಿಗಣೆಗಳು ಎಲ್ಲಿರ್ತಾವೆ, ತಿಗಣೆ ಮರಿ ಎಲ್ಲಿರುತ್ತಲ್ಲ ಆ ಥರ ಅವನಿರ್ತಾನೆ. ಒಂಥರ ಆನೆ ಮರಿ ಥರ ಅವನು ಹೇಳ್ಕೋಬೇಕು ಅಂತ ಅಂದರೆ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ನಾನು ಅವನು ಆನೆ ಮರಿ ಅಂತ ಹೇಳ್ತಾ ಇರ್ತಾರೆ. ಆ ರೀತಿ ನಾನು ಎಲ್ಲೇ ಕೂತಿದ್ರು ಬಿಡಲ್ಲ, ಬರೋದು, ಮುತ್ಕೊಡೋದು, ಬರೋದು, ಚೇಷ್ಟೆ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಸೊ ಎಲ್ಲ ಮುಗಿಸಿ ನಾನು ಕೊನೆಗೆ ತಲೆಗೆ ಆಯಿಲ್ನ ಅಪ್ಲೈ ಮಾಡ್ಕೊಂಬಿಡೋಣ ನೀಟಾಗಿ ಅಪ್ಲೈ ಮಾಡಿಕೊಂಡ್ರೆ ಮತ್ತು ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ನನಗೆ ಹೇರಲ್ಲಿ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅರ್ಲಿ ಮಾರ್ನಿಂಗ್ ನಾನು ಎದ್ದು ಏನು ಮಾಡಿದೆ ಅಂದರೆ ಮೈ ಮಾತ್ರ ತೊಳ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡೆ. ಯಾಕೆ ಅಂತಂದರೆ ಸ್ನಾನ ಮಾಡಿನೇ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳಿದರು. ಅಯ್ಯಪ್ಪ ಸ್ವಾಮಿ ಆಗಿರೋದ್ರಿಂದ ತುಂಬ ಸ್ಟ್ರಿಕ್ಟ್ ಅಂತ ಹೇಳಿದರು. ಸೊ ಅದರಿಂದ ಆ ಥರ ಮಾಡ್ತಾಯಿದ್ದೆ. ಕೊನೆಗೆ ನನಗೆ ಪತ್ಮಂಡೆ ಆಗಿರೋ ಜಾಗದಲ್ಲೆಲ್ಲ ಹೇರ್ ಗ್ರೋತ್ ಆಗಿತ್ತು, ಅದೆಲ್ಲ ಪುಕ್ಕ ಬಂದಿತ್ತು. ಅದನ್ನೇ ನಾನು ನಿಮಗೆ ತೋರಿಸಿದ್ದು. ಸೊ ಅಂತಂದರೆ ಅದಕ್ಕೆ ನಾನು ಮನೆ ಮಧ್ಯೆ ಮಾಡ್ಕೊಂಡಿದ್ದಂಥದ್ದು ಬರಲ್ಲ ಅಂದ್ಕೊಂಡೆ. ಸೊ ಬಂತು. ಕೊನೆಗೆ ಅವ್ನು ನನಗೂ ಎಣ್ಣೆ ಹಚ್ಚಮ್ಮ ಅಂತ ಹೇಳ್ದೆ, ಅವನಿಗೂ ಎಣ್ಣೆ ಹಚ್ಚಿ ಕೊನೆಗೆಲ್ಲ ಮುಗಿಸಿ ನಾವು ಶುರು ಹಚ್ಕೊಂಡಿದ್ದು ಮನೆ ಕೆಲಸ. ಆಲ್ಮೋಸ್ಟ್ 7 ಗಂಟೆಗೆಲ್ಲ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. 7 ಗಂಟೆಗೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಕ್ಕೆ ಪಾಪ ನಮ್ಮಪ್ಪ, ನನ್ನ ದೊಡ್ಡ ಮಗ ಎಲ್ಲರೂ ಮನೇನ ಕ್ಲೀನ್ ಮಾಡಿಕೊಟ್ರು. ನನ್ನ ಜೊತೆಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಒಳಗಡೆ ಒಂದು ಸೋಫಾ ಹಾಕಿದ್ದೀನಿ, ಹೊರಗಡೆ ಆಗಲ್ಲ, ಹಾಲ್ ತುಂಬ ಚಿಕ್ಕದಾಗೋಯ್ತು, ಸೋಫಾ ದೊಡ್ಡದಾಗೋಯ್ತು ಅಂತೇಳಿ ಒಳಗಡೆ ಒಂದು ಹಾಕಿದ್ದೀನಿ ರೂಮಲ್ಲಿ, ನನ್ನ ಮಗನ ರೂಮಲ್ಲಿ. ಸೊ ನನ್ನ ಮಗ ಎಲ್ಲ ಕಡೆಯೂ 2 ರೂಮ್ದೂ ಧೂಳು ಹೊಡ್ಕೊಂಡು ಬಂದ ಅವನು. ಸೊ ನನಗೆ ಅಂದರೆ ನನ್ನ ಕುಳ್ಳ ಇರೋದ್ರಿಂದ ನನಗೆ ಎಡ್ಸಲ್ಲ ಅಂತ ಹೇಳಿ ಅವ್ನಿಗೆ ಹೇಳಿದೆ. ನೀಟಾಗಿ ಹೊಡೆದು ನಾವು ಮಲ್ಕೊಳ್ಳೋ ರೂಮ್ನ ಅವನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಕಿಟಕಿಯಿಂದ ಹಿಡ್ದು ಮೇಲ್ಗಡೆ ಕೆಳಗಡೆ ವಿಂಡೋಸ್ ಇದೆ, ಆ ವಿಂಡೋಸ್ನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಕೊನೆಗೆ ಸುಸ್ತಾಗಿ ಕುತ್ಕೊಂಡ್ಬಿಟ್ಟ. ಆಮೇಲೆ ಎದ್ದೇಳು ಚಿನ್ನಿ ಲೇಟಾಗಿ ಹೋಗ್ಬಿಡುತ್ತೆ, 12 ಗಂಟೆ ಒಳಗಡೆ ಕೆಲಸ ಮುಗಿಸೋಣ, ಮತ್ತು ಪೂಜೆ ಸಾಮಾನೆಲ್ಲ ತೊಳಿಬೇಕು ನಾನು ಅಂತ ಹೇಳಿದೆ. ಮತ್ತು ಪೂಜೆ ಸಾಮಾನು ತೊಳೆಯುವಾಗ ನಾನು ಹೇರ್ ವಾಶ್ ಮಾಡ್ಕೊಂಡು ತೊಳಿಬೇಕು, ಲೇಟಾಗಿ ಹೋಗ್ಬಿಡುತ್ತೆ. ಇನ್ನು ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿ ಹಾರಾಕಬೇಕು, ಬಿಸಿಲು ಹೋಗ್ಬಿಡುತ್ತೆ. ಮತ್ತು ಇವಾಗ ಏನೋ 3 ಗಂಟೆ 4 ಗಂಟೆಗೆಲ್ಲ ಬಿಸಿಲು ಹೊಟ್ಟೋಗ್ಬಿಡುತ್ತೆ. ಅರ್ಲಿ ಮಾರ್ನಿಂಗ್ ಬೇಗ ಬಿಸಿಲು ಬರುತ್ತೆ, ಸಾಯಂಕಾಲ ಬೇಗ ಬಿಸಿಲು ಹೋಗ್ಬಿಟ್ಟು ಮತ್ತು ಅದೇನೋ ಮಳೆ ಥರ ಮೋಡ ಎಲ್ಲ ಕೌತ್ಕೊಂಡ್ಬಿಡುತ್ತೆ, ಆ ಥರ ಆಗ್ಬಿಡುತ್ತೆ. ಸೊ ಅದರಿಂದ ಬೇಗನೆ ಇದ್ದು ಎಲ್ಲರೂ ಕೆಲಸಗಳನ್ನ ಶೇರ್ ಮಾಡ್ಕೊಂಡು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಂಡ್ವಿ. ನಮ್ಮ ಮನೇಲಿ ಏನಪ್ಪ ಹೇಳಿದ್ರು ಅಂತಂದರೆ ಮಂಚು ತವಿಂದ ಹಿಡ್ದು ನಾವು ಮಲ್ಕೊಳ್ಳೋ ರೂಮ್ ತವಿಂದ ಹಿಡ್ದು ಪ್ರತಿಯೊಂದು ಗಂಜಲ ಅರಿಶಿನ ಹಾಕಿ ನೀಟಾಗಿ ಒರೆಸು ಅಂತ ಹೇಳ್ಬಿಟ್ಟಿದ್ರು. ದೊಡ್ಡವರು ತಿಳಿದಿರೋರು ಹೇಳ್ತಾರಲ್ಲ, ಸೊ ನಾವು ಮಾಡಲೇಬೇಕು. ಅಂದರೆ ನಾನು ಈ ಥರ ಕ್ಲೀನ್ ಮಾಡ್ತೀನಿ. ಯಾವಾಗ ಮಾಡ್ತೀನಿ ಅಂತಂದರೆ ಸತ್ಯನಾರಾಯಣ ಪೂಜೆ ಮಾಡೋ ಟೈಮಲ್ಲಿ, ಇಲ್ಲ ಅಂತಂದರೆ ನಮ್ಮ ಮನೇಲಿ ಲಕ್ಷ್ಮೀ ಕೂರಿಸೋ ಟೈಮಲ್ಲಿ ಮಾತ್ರ ನಾನು ಈ ಥರ ಪೂಜೆ ಮಾಡ್ಕೊಳ್ಳೋವಂಥದ್ದು. ಯಾಕೆಂದರೆ ಪಿತೃಪಕ್ಷದಲ್ಲಿ ನಾನು ಇಷ್ಟೊಂದು ಕ್ಲೀನ್ ಮಾಡಿರಲ್ಲ. ಏನಪ್ಪ ಅಂತಂದರೆ ಅಡುಗೆ ಮನೇಲಿ ಏನೇನು ಐಟಮ್ ಇರುತ್ತೆ ಒಂದೊಂದು ಐಟಮ್ನು ತೆಗೆದು ಡಬ್ಬಿ ಗಿಬ್ಬಿ ಎಲ್ಲ ತೆಗೆದು ಕ್ಲೀನ್ ಮಾಡೋ ಅಂಥದ್ದು ನಾನು. ಸೊ ಅವಾಗ ಆ ಥರ ಕ್ಲೀನ್ ಮಾಡಿಕೊಂಡ್ರೆ ಮತ್ತು ಸತ್ಯನಾರಾಯಣ ಹೋಮ ಮಾಡಿಸೋ ಟೈಮಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೊತೀನಿ. ಸೊ ಇವಾಗ ಅದರಲ್ಲದೆ ಅಯ್ಯಪ್ಪ ಸ್ವಾಮಿಗೆ ತುಂಬಾ ನಿಷ್ಠೆಯಿಂದ ಹೋಗಬೇಕು, ತುಂಬ ಇದ್ರಾಗ ಹೋಗಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಅದರಿಂದ ಯಾಕಪ್ಪ ಬೇಕು ಅಂತ ಹೇಳಿ ಮಾಮೂಲಿ ಹೆಣ್ಮಕ್ಳದ್ದು ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದೆಲ್ಲ ಇದಾಗಿರುತ್ತೆ, ಯಾಕೆ ಬೇಕು ಅಂತ ಹೇಳಿ ನಾನೇನು ಮಾಡಿಕೊಂಡೆ, ನಮ್ಮದೆಲ್ಲ ಮನೆ ಎಲ್ಲ ಕ್ಲಿಯರ್ ಆಗಿತ್ತು. ಸೊ ನಾವೇನು ಮಾಡಿದ್ವಿ, ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಕೊಂಡು ಫುಲ್ಲು ಎಂಟರ್ ಮನೇನ ಹೆಂಗೆ ಕ್ಲೀನ್ ಮಾಡಿದ್ವಿ ಅಂತ ಅಂದರೆ ನನಗೆ ಒಂಥರ ಇದಾಗೋಯ್ತು. ಆ್ಯಕ್ಚುಲಿ ನಮ್ಮಪ್ಪ ನನ್ನ ದೊಡ್ಡ ಮಗ ಇದ್ದಿದ್ದಕ್ಕೆ ನಂಗೆ ಈಸಿಯಾಗಿತ್ತು. ಇಲ್ಲಾಂದರೆ ನಿಜವಾಗ್ಲೂ ನಾನು ಇಷ್ಟು ಥರ ಕ್ಲೀನ್ ಮಾಡೋಕ್ಕಾಗ್ತಾರಿಲ್ಲ. ನನಗೇನಪ್ಪ ಅಂದರೆ ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ. ಸೊ ನಾನು ಧೂಳೆಲ್ಲ ಹೊಡಿಯೋಕ್ಕಾಗಲ್ಲ, ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ. ಧೂಳೆಲ್ಲ ಹೊಡಿಬೇಕು, ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ, ಆಗಲ್ಲ. ಆದ್ದರಿಂದ ನಾನು ಈ ಥರ ಕ್ಲೀನ್ ಮಾಡೋ ಟೈಮಲ್ಲಿ ಮಾಸ್ಕ್ ಅಂತೂ ವೇರ್ ಮಾಡಿರ್ತೀನಿ. ಯಾವಾಗಲೂ ಕಂಪಲ್ಸರಿ ಮಾಸ್ಕ್ ವೇರ್ ಮಾಡಿರ್ತೀನಿ ನಾನು. ಜಸ್ಟ್ ಕಸ ಹೊಡೆದ್ರೇ ನನಗೆ ಡಸ್ಟ್ ಅಲರ್ಜಿ ಆಗೋಗ್ಬಿಡುತ್ತೆ, ಆ ಥರ ಆಗಿಬಿಡುತ್ತೆ. ಸೊ ಅದರಿಂದ ನಾನು ಮಾಸ್ಕ್ ಹಾಕ್ಕೊಂಡೆ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಒಂದೊಂದೇ ರೂಮ್ನ ನಾವೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ. ಫಸ್ಟು ನಾವು ನನ್ನ ಮಕ್ಕಳು ಮಲ್ಕೊಳ್ಳೋಂಥ ರೂಮ್ನ ನಾವು ಕ್ಲೀನ್ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಅಪ್ಪನ ರೂಮ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಾವು ಅಂದ್ಕೊಳ್ಳೋಷ್ಟರಲ್ಲಿ ನಮ್ಮ ಅಪ್ಪ ಏನು ಮಾಡಿದರು ಅಂತ ಅಂದರೆ ಎಲ್ಲನೂ ಅವರೇ ಕ್ಲೀನ್ ಮಾಡ್ಕೊಂಬಿಟ್ಟಿದ್ರು. ಹೆಂಗೆ ಅಂತಂದರೆ ನನ್ನ ಮಗ ಹೋಗಿ ಧೂಳು ಹೊಡೆದ್ಕೊಟ್ಬಿಟ್ಟು ಬಂದಿದ್ದಾನೆ ಅಷ್ಟೇ. ಸೊ ನಮ್ಮಪ್ಪ ಏನು ಮಾಡಿದ್ರೆ ಧೂಳೆಲ್ಲ ಒರೆಸಿ, ಕಿಟಕಿ ಒರೆಸಿ, ವಿಂಡೋ ಒರೆಸಿ,
ಲೈಕ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಒರೆಸಿ ಎಲ್ಲನೂ ಒರೆಸಿ ಕ್ಲೀನ್ ಮಾಡಿಬಿಟ್ಟಿದ್ರು. ಆಮೇಲೆ ಕೊನೆಗೆ ನಾವು ಬಂದಿದ್ದು ಹಾಲಿಗೆ ಬಂದರೆ ಹಾಲಲ್ಲಿ ಇರೋವಂಥ ಗಿಡಗಳು ನಾನು ಅಲ್ಲೂ ಮಾಡೋ ಕೆಲಸ ಇಲ್ಲ ಅನ್ನೋ ಥರ ಅಲ್ಲೂ ಒಂದೆರಡು ಗಿಡ ಎತ್ತಿಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಬೈತಾನೆ ಇರ್ತಾರೆ, ಯಾಕೆ ಈ ಥರ ಗಿಡ ಮಾಡಿಕೊಂಡಿದೆ ಅಂತ. ನಮ್ಮ ಅಪ್ಪನೂ ಬೈತಾನೆ ಇರುತ್ತೆ, ಹೊರಗಡೆ ಅಷ್ಟೊಂದು ಗಿಡ, ಇಲ್ಲೊಂದು ಅಷ್ಟೊಂದು ಗಿಡ, ಬಾಡಿಗೆ ಮನೆಗೆ ಇದೆಲ್ಲ ಬೇಕಾ, ಬಾಡಿಗೆ ಮನೆಗೆ ಮತ್ತು ಖಾಲಿ ಮಾಡೋ ಟೈಮಲ್ಲಿ ರಿಸ್ಕ್ ಆಗುತ್ತೆ, ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ, ಹಾಗೆ ಹೀಗೆ ಅಂತ ಬೈತಾನೆ ಇರ್ತಾರೆ. ನಾನು ಅದಕ್ಕೆಲ್ಲ ನಾನು ಕೇರೆ ಮಾಡಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ಹಾಲಲ್ಲಂತೂ ಜಾಸ್ತಿ ಡಸ್ಟ್ ಇರೋದಿಲ್ಲ, ಯಾಕೆಂದರೆ ಹಾಲಲ್ಲಿ ನಾವು ವಾರನೂ ನಾನು ಹಾಲಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಏನು ಕ್ಲೀನ್ ಮಾಡ್ತಿದ್ದೀನೋ ಇದೇ ಥರನೇ ಹಾಲಲ್ಲಿ ಪ್ರತಿ ವಾರನೂ ಕ್ಲೀನ್ ಮಾಡ್ತೀನಿ. ಪ್ರತಿ ವಾರನೂ ಸೋಫಾ ಮೇಲೆ ಕವರ್ ಚೇಂಜ್ ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ನಾನು ಚಿಕ್ಕ ಮಗ ಇದ್ದಾನೆ, ನಾನು ತುಂಬ ಅಂದರೆ ತುಂಬ ಗಲೀಜು ಮಾಡ್ತಾ ಇರ್ತಾನೆ. ಅದ್ರ ಮೇಲೆ ಹತ್ತೋದು, ಕುತ್ಕೊಳ್ಳೋದು ಮತ್ತು ಕುಣ್ದಾಡೋದು ಈ ಥರ ಎಲ್ಲ ಮಾಡ್ತಾಯಿರ್ತಾನೆ. ಸೊ ಸೋಫಾ ಬೇರೆ ಲೈಟ್ ಕಲರ್ ಇರೋದ್ರಿಂದ ಗಲೀಜಾಗ್ಬಿಡುತ್ತೆ ಅಂತ ಆ ಥರ ನಾನು ಸೋಫಾ ಕವರ್ ಹಾಕ್ಕೊಳ್ತೀನಿ ಯಾವಾಗ್ಲೂ. ಆ ಥರ ಹಾಕೋದ್ರಿಂದ ನನ್ನ ಮಗ ಎಷ್ಟೇ ಕುಣ್ದಾಡಿ ಏನೇ ಮಾಡಿದ್ರೂ ಅದೆಲ್ಲೂ ಅಳ್ಳಾಡಲ್ಲ. ನಾರ್ಮಲ್ ಸೋಫಾ ಕವರ್ ಹಾಕೋದ್ರಿಂದ ಅವನು ಏನು ಮಾಡ್ತಾನೆ ಅಂತಂದರೆ, ಅವನು ಆ ಸೋಫಾ ಮೇಲೆ ಮಲ್ಕೊಳ್ಳೋದು, ಮತ್ತು ಸೋಫಾ ಮೇಲೆ 2 ಪಿಲ್ಲೋ ಥರ ಕೊಟ್ಟಿದ್ದಾರೆ ಅದ್ರ ಮೇಲೆ ಮಲ್ಕೊಳ್ಳೋದು, ಇದು ಮಾಡೋದು, ಆ ಥರ ಎಲ್ಲ ಕಿತಾಪತಿ ಮಾಡ್ತಿರ್ತಾನೆ. ಸೊ ಆದ್ದರಿಂದ ನಾನು ಈ ಥರ ಸೋಫಾಸ್ನ ಕವರ್ನ ಹಾಕ್ಬಿಡೋದು. ಸೊ ಅದು 2 ಸೋಫಾ ಕವರ್ನು ವಾಷಿಂಗ್ ಹಾಕ್ಬಿಟ್ಟಿದ್ದೆ ನಾನು. ಹಾಗೆ ವಾಷಿಂಗ್ ಹಾಕಿದ್ರಿಂದ ಯಾವುದೋ ಸೋಫಾ ಕವರ್ ಇರಲಿಲ್ಲ ನನಗೆ ಆ ಥರದ್ದು ಹಾಕೋದಕ್ಕೆ. ಆಮೇಲೆ ನೋಡ್ಕೊಳ್ಳೋಣ, ವಾಶ್ ಆದಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ನಾನೇನು ಮಾಡಿದೆ, ನಾರ್ಮಲ್ದು ಸೋಫಾ ಕವರ್ ಇತ್ತು, ಅದನ್ನೆಲ್ಲ ಸ್ವಲ್ಪ ಹೊಸದು ಆ್ಯಕ್ಚುಲಿ ಅದು ಕಟ್ ಮಾಡಿ ನಾನೆಲ್ಲನೂ ಹಾಕ್ಕೊಂಡೆ. ನಾನು ಆ ಥರ ಹಾಕ್ತಿದ್ದಕ್ಕೆ ನಮ್ಮಪ್ಪ ಹೇಳ್ತಿದ್ರು, ನೀನು ಎಷ್ಟೇ ಮಾಡು, ನೀನೇನೇ ಮಾಡು ಗುಂಡಮ್ಮ, ನೀನು ಎಷ್ಟೇ ಕ್ಲೀನ್ ಮಾಡಿ, ನೀನು ಏನೇ ಮಾಡಿದ್ರು ನಿನ್ನ ಮಗನ ಹತ್ರ ಅದು ಉಳಿಯೋದಿಲ್ಲ, 10-5 ನಿಮಿಷಕ್ಕೆ ಕಾಳಾಗತ್ತೆ ಅಂತ ಪಾಕ್ತಾ ಕೂತ್ಕೊಂಡು ಕೌಂಟ್ರು ಕೊಡ್ತಾಯಿದ್ರು ಅವರು. ನಾನು ಹೋಗ್ಲಿ ಬಿಡಪ್ಪ, ಮಕ್ಕಳು ಆಡ್ಕೊತಾರೆ, ಏನೋ ಮಾಡ್ಕೊಳ್ಳಿ ಬಿಡಪ್ಪ ಅಂತ ನಾನು ಹೇಳ್ತಾ ಇದ್ದೆ ನಾನು ಅವರಿಗೆ. ಅದಕ್ಕೆ ಅವರು ರೇಗ್ತಾ ಇದ್ರು ನನಗೆ, ನೀನು ಅಷ್ಟೊಂದು ಕ್ಲೀನ್ ಮಾಡ್ತೀಯ, ಇಷ್ಟೆಲ್ಲ ಮಾಡ್ತೀಯ, ನೀನು ಎಷ್ಟು ಮಾಡಿದ್ರೂ ವೇಸ್ಟು. ಅವರು ಮಕ್ಳುಗಳ ಹತ್ರ ನೀನು, ಅದರಲ್ಲೂ ನನ್ನ ಚಿಕ್ಕ ಮಗನ ಹತ್ರ ನಮ್ಮ ಮನೆಯಲ್ಲಿ ಕಂಪ್ಲೇಂಟ್ ಅಂತಾರೆ, ನನ್ನ ಚಿಕ್ಕ ಮಗನೇ ಕಂಪ್ಲೇಂಟು. ಅದು ಅಲ್ಲದೆ ನಾನು ಎಲ್ಲೇ ಹೋದರೂ ನಾನು ಹಿಂದೆ ಬರ್ತಿದ್ದೆ ನೋಡಿ, ಸೋಫಾ ಮೇಲೆ ಬಂದು ಅಲ್ಲಿ ನಾವು ಅದನ್ನು ಕ್ಲೀನ್ ಮಾಡ್ತಿದ್ವಿ, ಅಲ್ಲೇ ಬಂದು ಮಲ್ಕೊತಿದ್ದಾನೆ. ಆ್ಯಂಡ್ ನಾನು ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ಎಲ್ಲರೂ ಇದ್ದೇ ಈ ರೀತಿ ಬಂದು ಕುತ್ಕೊತಿರ್ತಾನೆ. ಯಾರೂ ಇಲ್ಲ ಅಂದ್ಬಿಟ್ರೆ ಮಾತ್ರ ನಾನು ಒಬ್ಬಳೇ ಇದ್ದರೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಬರ್ತಾನೆ, ನಾನು ಎಲ್ಲಿ ಇದು ಮಾಡ್ತೀನಿ ಅಲ್ಲಿ ಬರ್ತಾನೆ. ಅವನಂತೂ ನಾನು ಆಲ್ಮೋಸ್ಟ್ 1 ಅವರ್ ನಾನು ಹಾಲಲ್ಲೇ ನಾನು ಕೆಲಸ ಮಾಡಿದೆ, 1.5 ಅವರು ಅಷ್ಟೊತ್ತು ಅಲ್ಲೇ ಕೂತಿದ್ದ, ಅಷ್ಟೊತ್ತು ಅಲ್ಲೇ ಇದ್ದ. ಕೊನೆಗೆ ಹಾಲೆಲ್ಲ ಕ್ಲೀನ್ ಮಾಡಿ ಇದು ಮಾಡಿದ ತಕ್ಷಣ ಆರಾಮಾಗಿ ಕಾಲು ಚಚ್ಕೊಂಡು ಮಲ್ಕೊಂಬಿಟ್ಟ ಅವನು. ಆ ಥರ ಅವನು. ನನಗಂತೂ ಸುಸ್ತಾಗಿ ಬಂದು ಕೂತ್ಕೊಂಡ್ರೆ ಮತ್ತೆ ಪಕ್ಕನೇ ಕೂತ್ಕೊಂಡ ಅವನು. ಆಮೇಲೆ ವಾಷಿಂಗ್ ಮಿಷಿನ್ಗೆ ಬೆಡ್ಶೀಟ್ಗಳೆಲ್ಲ ಹಾಕಿದೆ, ಆ ಬೆಡ್ಶೀಟ್ನೆಲ್ಲ ತೊಗೊಂಡಾಗ ಮೇಲುಗಡೆ ಹಾರಾಕ್ಬಿಡೋಣ ಕಣಪ್ಪ, ಬಿಸಿಲೋಗ್ಬಿಡುತ್ತೆ ಅಂತ ಹೇಳಿ 2 ಬೆಡ್ಶೀಟ್ ಹಾಕಿದಂಥದ್ದು, ನೀಟಾಗಿ ಕ್ಲೀನ್ ಆಗಲ್ಲ ಅಂತ ನಾನು ಇರೋಬರೋ ಬೆಡ್ಶೀಟು, ಇರೋಬರೋ ಕರ್ಟನ್ಸು, ಇರೋಬರೋ ಒಳಗಡೆ ಮಡ್ಚಿಟ್ಟಿದ್ದು ಬೆಡ್ಶೀಟ್ನೂ ಬಿಟ್ಟಿಲ್ಲ, ಎಲ್ಲನೂ ಹಾಕ್ಬಿಟ್ಟಿದ್ದೀನಿ ನಾನು. ಯಾಕೆಂದರೆ ಒಂದೊಂದು ಟೈಮ್ ಮುಟ್ಬಿಟ್ಟಿರ್ತೀನಿ, ಯಾಕೆ ಬೇಕು ಅಂತೇಳಿ ಎಲ್ಲನೂ ಹಾಕಿದೆ. ಸೊ ಮೇಲ್ಗಡೆ ತೊಗೊಂಡು ಹಾಕೋಣ ಅಂತಂದರೆ ಮನೆ ಬಾಗಿಲಲ್ಲಿ ಆಲ್ಮೋಸ್ಟ್ ಎಲ್ಲ ಬಟ್ಟೆನೂ ಹಾಕಿದೆ, ಮೇಲ್ಗಡೆ ಹಾಕೋಣ ಅಷ್ಟೇ ಬೇರೆಯವ್ರು ಬಟ್ಟೆ ಹಾಕಿದ್ರು. ಸೊ ಅದು ನನಗೆ ಯಾರು ಬಟ್ಟೆ ಹಾಕಿದ್ರೆ ಅದ್ರ ಬಟ್ಟೆ ಪಕ್ಕ ಬಟ್ಟೆ ಹಾಕ್ತಿರೋ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ಆದರೂ ಪರವಾಗಿಲ್ಲ ಅಂತೇಳಿ ಒಂದು ತಂತಿ ಬಿಟ್ಟು ಇನ್ನೊಂದು ತಂತಿಗೆ ಹಾಕಿ ಎಲ್ಲ ಮುಗಿಸ್ಕೊಂಡು ನಾವು ಕೊನೆಗೆ ನೀಟಾಗಿ ಡ್ರೈಗೆ ಹಾಕೋಣ ಅಂತೇಳಿ ನಾನು ವೆಲ್ವೆಟಕ್ಕೆ ಹಾಕಿದೆ. ಒಂದು ಕಾಟನ್, ಒಂದು ವೆಲ್ವೆಟ್ ಹಾಕ್ಬಿಟ್ಟಿರೋದ್ರಿಂದ ಏನಾಯಿತು, ಒಂದು ಡ್ರೈ ಆಗಿತ್ತು, ಒಂದು ಡ್ರೈ ಆಗಿರಲಿಲ್ಲ, ಆ ಥರ ಆಗಿತ್ತು. ಸೊ ಅದನ್ನು ಹೆಂಗೋ ಬಿಸಿಲಿದೆಲ್ಲ ತುಂಬ ಅಂದರೆ ತುಂಬ ಹೆವಿ ಬಿಸಿಲಿತ್ತಲ್ಲ, ಬಿಸಿಲಿಗೆ ಒಣಗುತ್ತೆ ಅಂತೇಳಿ ನಾನೇನು ಮಾಡಿ ತೊಗೊಂಡು ಟೆರೇಸ್ ಮೇಲೆ ಹಾಕ್ಬಿಟ್ಟೆ ನಾನು. ಯಾಕಂದ್ರೆ ನಾನು ಟೆರೇಸ್ ಮೇಲೆ ಬಟ್ಟೆನೇ ಹಾಕಲ್ಲ. ಒಂದು 10 ಮೇಲೆ ಹೋದರೆ ಟೆರೇಸು. ಸೊ ಆದರೂ ನಾನು ಟೆರೇಸ್ ಮೇಲೆ ಹೋಗಿ ಬಟ್ಟೆ ಹಾಕಲ್ಲ, ನನಗೆ ಯಾಕೋ ಇಷ್ಟ ಆಗಲ್ಲ, ಅವ್ರು ಇದು ಮಾಡ್ತಾರೆ ಅಂತ. ಬಟ್ಟೆ ಹಾಕ್ಬಿಟ್ಟು ನಾನು ಕೆಳಗಡೆ ಬಂದು ನೋಡಿದ್ರೆ ಅಡುಗೆ ಮನೇಲಿ ಇನ್ನೊಂದಷ್ಟು ರಾಶಿ ಬಟ್ಟೆಗಳಿದ್ದಾವೆ, ಕಚಾಪಿಚಿ ಆಗಿ ನಿಂತಿತ್ತು ಅಡುಗೆ ಮನೆ. ಸೊ ನನ್ನ ಮಗ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದ. ನಿಜವಾಗ್ಲೂ ನನಗೆ ನನ್ನ ಮಗ ಇವತ್ತು ನಿಜ ಎಷ್ಟು ಹೆಲ್ಪ್ ಮಾಡಿದ್ದಾನೆ ಅಂತಂದರೆ ಯಪ್ಪ ಅವನು. ಏಕೆಂದರೆ ಮನೆಯಲ್ಲಿ ಕುಳ್ಳಕ್ಕಿದ್ರೆ ಕೆಲಸ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಉದ್ದ ಇರಬೇಕು ಅಂತ ಹೇಳೋದು. ನನ್ನ ಮಗ ಉದ್ದ ಇದರಿಂದ ಅಡುಗೆ ಮನೇಲಿ ಸೆಲ್ಫು ಮೇಲುಗಡೆ ತನಕ ಟೈಲ್ಸು, ಅವನು ನನಗಿಂತ ತುಂಬ ಉದ್ದ ಇದ್ದಾನೆ, ನಾನು ತುಂಬ ಕುಳ್ಳ ಇದ್ದೀನಿ, ಉದ್ದ ಇದ್ದಾನೆ. ಅವನು ಎಲ್ಲ ಕಡೆನೂ ನೀಟಾಗಿ ಉಜ್ಜಿ ಒರೆಸ್ಕೊತಾ ಇದ್ದ. ನಾನು ಆಮೇಲೆ ಸ್ಟವ್ ಈ ಕಡೆ ಇಟ್ಟಿದ್ದಕ್ಕೆ ನನ್ನ ಮಗ ಏನಂತಂದ, ಅಮ್ಮ ಆ ಕಡೆ ಇಟ್ಕೊಳ್ಳಿ ಸ್ಟವ್ನ, ಈ ಕಡೆ ಸ್ಪೇಸ್ ತುಂಬ ಇದಾಗತ್ತೆ ಅಂತ ಹೇಳಿ ಅವನು ಆ ಕಡೆ ಶಿಫ್ಟ್ ಮಾಡಿಸ್ತಾ, ಹಂಗೋ ಹಿಂಗೋ ಏನೋ ಮಾಡಿ ಶಿಫ್ಟ್ ಮಾಡಿಸ್ತಾ. ಕೊನೆಗೆ ನಾನು ಶಿಫ್ಟ್ ಮಾಡಿದೆ ಆ ಕಡೆ, ನೋಡೋಣ ಅಂತ ಹೇಳಿ, ಚೆನ್ನಾಗಿ ಕಾಣಿಸ್ತೈತೆ ಹಂಗಿರಲಿ ಬಿಡಿ ಅಂತ ಅಂದ. ಇನ್ನು ಸಾಯಂಕಾಲ ನೋಡ್ಬೇಕು ನಮ್ಮಪ್ಪ ಏನು ಹೇಳ್ತಾರೆ ಅಂತ. ಆಮೇಲೆ ಅದೇನಾಗಿತ್ತು ಅಂತಂದರೆ, ನಾನು ಒಂದು 2 ವೀಕ್ಸಿಂದ ಅಡುಗೆ ಮನೆನ ಈ ಥರ ಡೀಪಾಗಿ ಕ್ಲೀನ್ ಮಾಡಿರಲಿಲ್ಲ ನಾನು. ಯಾಕೆಂದರೆ ನನಗೆ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಇದ್ರಿಂದ ನಾನು ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಸೊ ಅಡುಗೆನೂ ನಾನು ಅಷ್ಟಾಗಿ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಮ ಅಪ್ಪ ಅಡುಗೆ ಮಾಡ್ಕೊಂಬಿಡ್ತಾಯಿದ್ರು,
ನಾನು ಯಾವಾಗಲೂ ಒಂದು ಟೈಮ್ ಅಡುಗೆ ಮಾಡ್ತಾಯಿದ್ದೆ, ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೆ ಅಷ್ಟೇನೆ. ಸೊ ನಮ್ಮ ಅಪ್ಪ ಕ್ಲೀನ್ ಅಡುಗೆ ಮಾಡ್ಕೊತಾಯಿದ್ರು, ಮತ್ತು ಅವರೇ ಒರೆಸ್ಕೊತಾಯಿದ್ರು. ಆದ್ದರಿಂದ ಅಷ್ಟು ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಮೇಲ್ಗಡೆ ಎಲ್ಲ ತುಂಬ ಸಿಡಿದ್ಬಿಟ್ಟಿತ್ತು, ಅಂತಂದರೆ ಒಗ್ಗರಣೆ ಹಾಕೋದು ಅದು ಇದು ಸಾಂಬಾರು ಕುದ್ದಾಗಿದ್ದಾಗಿರುತ್ತಲ್ಲ ಅದೆಲ್ಲ ಸಿಡಿದಿತ್ತು. ಸೊ ಅದೆಲ್ಲ ಉಜ್ಜಿ ಉಜ್ಜಿ ಒರೆಸ್ತಿದ್ದೆ ನನ್ನ ಮಗ. ಆ ಒರೆಸೋ ಟೈಮಲ್ಲೂ ನಮ್ಮದು ಕಿಚನಿಂದ ಅಡುಗೆ ಮನೆಯಿಂದ ಹಾಲಲ್ಲಿ ಟಿ ವಿ ಕಾಣಿಸುತ್ತೆ. ಸೊ ಬಗ್ಗಿ ಚಿಂಟು ಟಿ ವಿ ಹಾಕಿದ್ರು, ಬಗ್ಗಿ ನೋಡ್ಕೊಂಡು ಅವನು ಇಷ್ಟು ಇದಾದ್ರೂ ಏಜ್ ಆದ್ರೂ ಅವನು ಇಷ್ಟು ದೊಡ್ಡವನಾದ್ರೂ ಚಿಂಟು ಟಿ ವಿ ನೋಡೋದು ಮಾತ್ರ ಬಿಡಲ್ಲ. ಆ್ಯಕ್ಚುಲಿ ನಾನೇ ಚಿಂಟು ಟಿ ವಿ ನೋಡ್ತೀನಿ. ಯಾಕೆ ಅಂತಾರೆ, ನನಗೆ ಟಾಮ್ ಆ್ಯಂಡ್ ಜೆರಿ ಅಂದರೆ ತುಂಬ ಇಷ್ಟ. ನಾನೇ ಟಾಮ್ ಆ್ಯಂಡ್ ಜೆರಿ ನೋಡ್ತಾ ಕೂತ್ಕೊತೀನಿ, ಇನ್ನು ಮಕ್ಕಳು ಬಿಡ್ತಾವ. ಸೊ ಅದರಿಂದ ಅವರು ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಅವನು ಹೊಂಟೋದ. ಮತ್ತು ಸಿಂಕಲ್ಲಿ ಒಂದಷ್ಟು ಪಾತ್ರೆ ಇದ್ದಾವೆ, ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ನಾನು ಹೇರ್ ವಾಶ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾನೆಲ್ಲ ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡಿದೆ. ಮತ್ತು ಬಕೆಟಲ್ಲಿರೋ ಬಟ್ಟೆ ಎಲ್ಲ ಒಂದು ಸ್ವಲ್ಪ ಪ್ಯಾಸೇಜ್ ಥರ ಕೊಟ್ಟಿದ್ದಾರೆ ನಮಗೆ, ಅಲ್ಲಿಗೆ ಹಾಕ್ಕೊಂಡು ಕಂಪ್ಲೀಟಿಗೆ ಕ್ಲೀನ್ ಮಾಡಿ ನಾನು ಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್.